ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇದು ಇಸ್ಲಾಂ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಮತ್ತು ಅವರ ಯುವತಿಯಾದ ಮಗಳು ದುವಾ ಇವರ ಜೀವನದಲ್ಲಿ ನಡೆದ ಒಂದು ಅದ್ಭುತ ಘಟನೆಯ ಕಥೆಯಾಗಿದೆ. ದುವಾ ತನ್ನ ಪೋಷಕರನ್ನು ಪ್ರೀತಿಸುವ ಧಾರ್ಮಿಕ ನಿಯಮಗಳಲ್ಲಿ ಬೆಳೆದ ಸುಂದರವಾದ ಹುಡುಗಿಯಾಗಿದ್ದಳು. ಆಕೆ ನಮಾಜ್ನಲ್ಲಿ ಗಮನವಿಡುತ್ತಿದ್ದಳು, ಪೋಷಕರಿಗೆ, ಒಡಹುಟ್ಟಿದವರಿಗೆ ಮತ್ತು ನೆರೆಹೊರೆಯವರಿಗೆ ಬಹಳ ಪ್ರಿಯವಾದವಳಾಗಿದ್ದಳು. ಅವರ ಕುಟುಂಬ ಬಡವಾಗಿದ್ದರೂ ಅವರ ಜೀವನ ಸಂತೋಷ ಮತ್ತು ಶಾಂತಿಯಿಂದ ಕೂಡಿತ್ತು. ಒಂದು ದಿನ ದುವಾ ತನ್ನ ಮೊಬೈಲ್ನಲ್ಲಿ ಫೇಸ್ಬುಕ್ನಲ್ಲಿ ಇದ್ದಾಗ ಇಸ್ಲಾಂ ಎಂಬ ಹೆಸರಿನ ಒಬ್ಬ ವ್ಯಕ್ತಿಯಿಂದ ಸಂದೇಶ ಬಂತು. ತನ್ನ ಹೆಸರು ಇಸ್ಲಾಂ ಎಂದು, ಧಾರ್ಮಿಕ ಪ್ರಚಾರ ಕ್ಷೇತ್ರದಲ್ಲಿ ಕೆಲಸ ಮಾಡುವವನೆಂದು ಅವನು ಹೇಳಿದ. ಆಕೆ ಧಾರ್ಮಿಕ ವಿಷಯಗಳ ಕುರಿತು ಕೆಲವು ಪ್ರಶ್ನೆಗಳನ್ನು ಕೇಳಿದಳು. ಅವನು ಎಲ್ಲಕ್ಕೂ ನಿಖರವಾಗಿ ಉತ್ತರಿಸಿದ. ಆಕೆಗೆ ಅವನು ವಂದನೆಗಳಲ್ಲಿ ಕಟ್ಟುನಿಟ್ಟಾಗಿರುವವನು ಮತ್ತು ಧಾರ್ಮಿಕ ವಿದ್ವಾಂಸನೆಂದು ಭಾಸವಾಯಿತು. ಧಾರ್ಮಿಕ ಪ್ರಶ್ನೆಗಳು ಮತ್ತು ಉತ್ತರಗಳೊಂದಿಗೆ ಅವರ ಚಾಟಿಂಗ್ ಪ್ರತಿದಿನ ಮುಂದುವರಿಯಿತು. ಒಂದು ದಿನ ಇಸ್ಲಾಂನಿಂದ ಯಾವುದೇ ಉತ್ತರ ಬರಲಿಲ್ಲ. ಮರುದಿನ ಕೇಳಿದಾಗ ವಂದನೆಗಳಲ್ಲಿ ಮಗ್ನನಾಗಿದ್ದ ಕಾರಣ ಹಿಂದಿನ ದಿನ ಉತ್ತರಿಸಲು ಸಾಧ್ಯವಾಗಲಿಲ್ಲ ಎಂದು ಅವನು ಹೇಳಿದ. ದುವಾ ಅವನ ಮೊಬೈಲ್ ಸಂಖ್ಯೆಯನ್ನು ಕೇಳಿದಳು. ಅವನು ಸಂಖ್ಯೆಯನ್ನು ಕೊಟ್ಟ. ಆನಂತರ ಅವರು ಫೋನ್ನಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ಅವನು ಆಕೆಯ ಮನೆ, ಕೆಲಸ, ಅವರ ಸ್ಥಿತಿಗತಿಗಳ ಬಗ್ಗೆ ಕೇಳಿ ತಿಳಿದುಕೊಂಡ. ಒಂದು ದಿನ ಆಕೆಯ ಒಂದು ಫೋಟೋವನ್ನು ಕಳುಹಿಸುವಂತೆ ಕೇಳಿದ. ಆದರೆ ಆಕೆ ಮೊದಲು ಅವನ ಫೋಟೋವನ್ನು ಕಳುಹಿಸುವಂತೆ ಕೇಳಿದಳು. ಅವನು ತಕ್ಷಣ ಫೋಟೋ ಕಳುಹಿಸಿದ. ಆಗ ಆಕೆಯು ತನ್ನ ಫೋಟೋವನ್ನು ಕಳುಹಿಸಿದಳು. ಮರುದಿನ ಒಂದು ಹೋಟೆಲ್ನಲ್ಲಿ ಊಟಕ್ಕೆ ಬರುವಂತೆ ಆಹ್ವಾನಿಸಿದ. ಆಕೆ ಒಪ್ಪಿಕೊಂಡಳು, ಏಕೆಂದರೆ ಅವನನ್ನು ಭೇಟಿಯಾಗಲು ಆಕೆಗೆ ತೀವ್ರ ಆಸೆಯಿತ್ತು. ಆಕೆ ಅವನನ್ನು ಇಷ್ಟಪಡಲು ಆರಂಭಿಸಿದ್ದಳು. ಮರುದಿನ ಅವರು ಹೋಟೆಲ್ನಲ್ಲಿ ಭೇಟಿಯಾಗಿ ಊಟ ಮಾಡಿದ ನಂತರ ಹತ್ತಿರದ ಪಾರ್ಕ್ಗೆ ಹೋದರು. ಅವರು ಬಹಳ ಹೊತ್ತು ಮಾತನಾಡಿದರು. ಅವನು ಆಕೆಗೆ ಒಂದು ಮುತ್ತು ಕೊಡುವಂತೆ ಕೇಳಿದ. ಆದರೆ ಆಕೆ ಒಪ್ಪಲಿಲ್ಲ. ಇನ್ನು ಮುಂದೆ ಹೀಗೆ ಕೇಳಬೇಡ, ನಾನು ಇದನ್ನು ಸ್ವೀಕರಿಸುವುದಿಲ್ಲ ಎಂದು ಹೇಳಿದಳು. ಮರುದಿನ ರಾತ್ರಿ ಅವನು ಆಕೆಗೆ ಕರೆ ಮಾಡಿ, ತನಗೆ ಅನಾರೋಗ್ಯವಾಗಿ ಮಲಗಿದ್ದೇನೆ, ದುರ್ಬಲವಾಗಿದ್ದೇನೆ, ಈಗ ಸಾಯುತ್ತೇನೆ ಎಂದು ಹೇಳಿದ. ಆಕೆ ಅವನನ್ನು ಭೇಟಿಯಾಗಲು ಅವನ ಮನೆಗೆ ಹೋದಳು. ಬಾಗಿಲನ್ನು ಬಡಿದಾಗ ಬಾಗಿಲು ತೆರೆದ ಅವನು ಆಕೆಯನ್ನು ಒಳಗೆ ಎಳೆದು ಬಾಗಿಲನ್ನು ಲಾಕ್ ಮಾಡಿದ. ಮದ್ಯದ ನಶೆಯಲ್ಲಿದ್ದ ಅವನನ್ನು ಆಕೆ ಅಲ್ಲಿ ಕಂಡಳು. ಆ ಭಯಾನಕ ರಾತ್ರಿಯಲ್ಲಿ ಅವನು ಪಾಶವೀಯವಾಗಿ ಆಕೆಯ ಪವಿತ್ರ ದೇಹವನ್ನು ನಾಶಪಡಿಸಿದ. ನೋವಿನಿಂದ ಆಕೆ ಮನೆಗೆ ಮರಳಿದಳು. ಯಾರಿಗೂ ಏನೂ ಹೇಳದೆ ತನ್ನ ಕೋಣೆಯಲ್ಲಿ ದಿನಗಟ್ಟಲೆ ಕಳೆದಳು. ಆಕೆಯ ದುಃಖವನ್ನು ಕಂಡ ತಾಯಿ ಕಾರಣವನ್ನು ಕೇಳಿದಳು. ಆದರೆ ಆಕೆ ಏನೂ ಹೇಳಲಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಕೂಡ ಆಕೆ ಯೋಚಿಸಿದಳು. ಆಕೆಯ ಆತ್ಮೀಯ ಸ್ನೇಹಿತೆ ಬಂದಾಗ ಆಕೆ ಎಲ್ಲವನ್ನೂ ಅವಳಿಗೆ ಹೇಳಿದಳು. ಕಣ್ಣೀರಿನಿಂದ ಕೂಡಿದ್ದ ಆಕೆಯನ್ನು ಸ್ನೇಹಿತೆ ಸಮಾಧಾನಪಡಿಸಿದಳು. ಕೊನೆಯವರೆಗೂ ಜೊತೆ ಇರುವೆ ಎಂದು ಧೈರ್ಯ ತುಂಬಿದಳು. ದಿನಗಳು ಕಳೆದವು. ದುವಾಗೆ ದೇಹದಲ್ಲಿ ಕೆಲವು ತೊಂದರೆಗಳು ಕಾಣಿಸಿಕೊಂಡವು. ಆಯಾಸ ಹೆಚ್ಚಾಯಿತು. ಆಗಾಗ ಬಾತ್ರೂಂಗೆ ಹೋಗಬೇಕಾಗಿತ್ತು. ತನ್ನ ಸಮಸ್ಯೆಗಳನ್ನು ಸ್ನೇಹಿತೆಗೆ ತಿಳಿಸಿದಾಗ ಇದು ಗರ್ಭಧಾರಣೆಯ ಲಕ್ಷಣವಾಗಿರಬಹುದು ಎಂದು ಅವಳು ಹೇಳಿದಳು. ವೈದ್ಯರನ್ನು ಭೇಟಿಯಾಗೋಣ ಎಂದು ನಿರ್ಧರಿಸಿದರು. ಇಬ್ಬರು ಒಬ್ಬ ಮಹಿಳಾ ಗೈನಕಾಲಜಿಸ್ಟ್ರನ್ನು ಭೇಟಿಯಾದರು. ಪರೀಕ್ಷೆಯ ನಂತರ ವೈದ್ಯರು, ನೀನು 2 ತಿಂಗಳ ಗರ್ಭಿಣಿಯಾಗಿದ್ದೀಯಾ ಎಂದು ಹೇಳಿದರು. ಮನೆಯವರಿಗೆ ಈ ಸಂತೋಷವನ್ನು ತಿಳಿಸು ಎಂದು ಸೂಚಿಸಿದರು. ಅವರು ಅಲ್ಲಿಂದ ಹೊರಟರು. ದುರ್ಬಲಗೊಂಡು ಅಳಲು ಆರಂಭಿಸಿದ ದುವಾಗೆ ಸ್ನೇಹಿತೆ ಸಮಾಧಾನ ಹೇಳಿದಳು. ಯಾರಿಗೂ ತಿಳಿಸದೆ ಅವರು ದಿನಗಳನ್ನು ಕಳೆದರು. ಸ್ವಲ್ಪ ಶ್ರೀಮಂತಿಕೆಯ ಸ್ನೇಹಿತೆ ದುವಾನನ್ನು ತನ್ನ ಮನೆಗೆ ಕರೆದೊಯ್ದಳು. ಹೆರಿಗೆಯ ಸಮಯದಲ್ಲಿ ಮಾತ್ರ ಆಸ್ಪತ್ರೆಗೆ ಕರೆದೊಯ್ದಳು. ಸುಗಮವಾಗಿ ಹೆರಿಗೆಯಾದ ಕಾರಣ ಶಿಶುವಿಗೆ ಮತ್ತು ತಾಯಿಗೆ ಯಾವುದೇ ತೊಂದರೆ ಇರಲಿಲ್ಲ. ಸ್ನೇಹಿತೆ ದುವಾಗೆ, ನಾವು ಈ ಶಿಶುವನ್ನು ಒಂದು ತೋಟದಲ್ಲಿ ಬಿಟ್ಟು ಬಿಡೋಣ, ಯಾರಾದರೂ ಅದನ್ನು ತೆಗೆದುಕೊಂಡು ಸಾಕಬಹುದು ಎಂದು ಹೇಳಿದಳು. ಆದರೆ ದುವಾಗೆ ಶಿಶುವನ್ನು ಬಿಟ್ಟುಕೊಡಲು ಸಾಧ್ಯವಾಗಲಿಲ್ಲ. ಬಡ ಕುಟುಂಬವಾದ್ದರಿಂದ ಶಿಶುವನ್ನು ಮನೆಗೆ ಕರೆದೊಯ್ಯಲು ಸಾಧ್ಯವಿಲ್ಲ ಎಂದು ಆಕೆ ತಿಳಿದುಕೊಂಡಳು. ಆದ್ದರಿಂದ ಶಿಶುವನ್ನು ಅಲ್ಲಿಯೇ ಬಿಟ್ಟುಬಿಡಲು ನಿರ್ಧರಿಸಿದಳು. ಇಬ್ಬರೂ ಒಂದು ತೋಟದಲ್ಲಿ ಶಿಶುವನ್ನು ಇಟ್ಟು ಮನೆಗೆ ಮರಳಿದರು. ಆ ದಿನ ಯಾರೂ ಆ ತೋಟಕ್ಕೆ ಬರಲಿಲ್ಲ. ಗಂಟೆಗಳು ಕಳೆದವು. ಶಿಶು ಹಸಿವಿನಿಂದ ಅಳಲು ಆರಂಭಿಸಿತು. ಆದರೆ ಅದರ ಕೂಗನ್ನು ಯಾರೂ ಕೇಳಲಿಲ್ಲ. ತೋಟದಲ್ಲಿದ್ದ ಒಂದು ಬೆಕ್ಕು ಶಿಶುವಿನ ಕೂಗನ್ನು ಕೇಳಿ ಅದರ ಬಳಿಗೆ ಬಂದಿತು. ಬೆಕ್ಕು ಜೋರಾಗಿ ಕೂಗಿತು, ಆದರೆ ಯಾರೂ ಆ ದಾರಿಯಿಂದ ಬರಲಿಲ್ಲ.
ಬೆಕ್ಕು ತೋಟದ ಬಳಿಯಿರುವ ಮನೆಗೆ ಹೋಯಿತು. ಅಲ್ಲಿ ಮನೆಯವನು ಹೊರಗಡೆ ಇದ್ದ. ಬೆಕ್ಕು ಮತ್ತೆ ಕೂಗಿತು, ಆದರೆ ಅವನು ಬರಲಿಲ್ಲ. ಬೆಕ್ಕು ಅವನನ್ನು ಕೂಗಿ ಕರೆಯಿತು, ಆದರೆ ಅವನಿಗೆ ಏನೂ ಅರ್ಥವಾಗಲಿಲ್ಲ. ಕೊನೆಗೆ ಬೆಕ್ಕು ಅವನನ್ನು ಕಿರಿಕಿರಿಗೊಳಿಸಲು ಆರಂಭಿಸಿತು. ಅವನು ಬೆಕ್ಕನ್ನು ಓಡಿಸಿದ, ಆದರೆ ಬೆಕ್ಕು ಅವನನ್ನು ಬಿಟ್ಟಿರಲಿಲ್ಲ. ಅದು ನಿರಂತರವಾಗಿ ಕಿರಿಕಿರಿಗೊಳಿಸಿತು. ಬೆಕ್ಕನ್ನು ಹೊಡೆಯಲು ಅವನು ಅದರ ಹಿಂದೆ ಓಡಿದ. ಬೆಕ್ಕು ಶಿಶು ಕಿಡಿಯುವ ಜಾಗಕ್ಕೆ ಓಡಿತು. ಶಿಶುವನ್ನು ಕಂಡ ಅವನು ಅದನ್ನು ಎತ್ತಿಕೊಂಡು ಮನೆಗೆ ಕರೆದೊಯ್ದ. ತನ್ನ ಪತ್ನಿಗೆ ಶಿಶುವಿಗೆ ಹಾಲು ಕೊಡುವಂತೆ ಹೇಳಿದ. ಆನಂತರ ಅವನು ಆ ಶಿಶುವನ್ನು ಸಾಕಲು ಆರಂಭಿಸಿದ. ಬೆಕ್ಕು ಇದಕ್ಕಾಗಿಯೇ ತನ್ನನ್ನು ಕಿರಿಕಿರಿಗೊಳಿಸಿತು ಎಂದು ಅವನಿಗೆ ಆ ದಿನ ಅರಿವಾಯಿತು. ಒಂದು ಬೆಕ್ಕಿನ ಮೂಲಕ ಒಂದು ಶಿಶುವಿಗೆ ಬರಬಹುದಾದ ಅಪಾಯವನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ತಡೆದನು. ಅಲ್ಲಾಹು ಸುಬ್ಹಾನಹು ವ ತಆಲಾ ಒಳ್ಳೆಯದನ್ನು ಮಾಡಲು ಮತ್ತು ತಪ್ಪುಗಳನ್ನು ಮಾಡದೆ ಜೀವಿಸಲು ನಮಗೆ ಮಾರ್ಗದರ್ಶನ ನೀಡಲಿ. ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗೆ ಪ್ರಾರ್ಥನೆ ಮಾಡಬೇಕೆಂದು ನೆನಪಿಸುತ್ತೇನೆ. ಇನ್ಶಾ ಅಲ್ಲಾಹ್ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ. ದುಆದೊಂದಿಗೆ ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತುಹು.